ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಮ್ಯಾಥ್ಸ್ ಮ್ಯಾಜಿಕ್ ಫಾರ್ ಕೆಸೆಟ್. ಇವತ್ತು ರಿಯಲ್ ಅನಾಲಿಸಿಸ್ನಲ್ಲಿ ಲಿಮಿಟ್ ಬಗ್ಗೆ ಒಂದು ಶಾರ್ಟ್ ಟ್ರಿಕ್ ನೋಡೋಣ. ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬ ಯೂಸ್ ಆಗುತ್ತೆ. ಕೇರ್ಫುಲ್ಲಾಗಿ ನೋಡಿ. ಯಾವುದೇ ರೀತಿ ಲಿಮಿಟ್ ಕೊಟ್ಟಾಗ ನಾವು ಯಾವ ರೀತಿ ಶಾರ್ಟ್ ಟ್ರಿಕ್ ಯೂಸ್ ಮಾಡಬೇಕು ಅಂದರೆ, ಟ್ರಿಕ್ ನೋಡಿ, ನಮಗೆಲ್ರಿಗೂ ಗೊತ್ತಿದೆ, ಇದು ಟ್ರಿಕ್ ನಿಮಗೂ ಗೊತ್ತಿರುತ್ತೆ, ಅಷ್ಟೇ ನೀವು ಕೇರ್ಫುಲ್ಲಾಗಿ ನೋಡಿರಲ್ಲ, ಅಪ್ಲೈ ಮಾಡಿರಲ್ಲ. ಲಿಮಿಟ್ n tends to infinity 1 + 1/n to the power n is equals to e. ಇದು ನಮಗೆಲ್ಲರಿಗೂ ಗೊತ್ತಿದೆ. ಆ್ಯಂಡ್ ಲಿಮಿಟ್ n tends to infinity 1 + x/n raised to power n is equals to ಇದ್ದಾಗ ಏನಾಗುತ್ತೆ, e to the power x ಆಗುತ್ತೆ. 1/n ಇದ್ದಾಗ e ಆಗುತ್ತೆ, x/n ಇದ್ದಾಗ e to the power x ಆಗುತ್ತೆ. ಇದನ್ನು ನೆನ್ಪಿಟ್ಕೋಬೇಕು. ನೋಡಿ, ಒಂದು ಕ್ವಶನ್, ಲಿಮಿಟ್ n tends to infinity 1 - 1/n to the power n ಅಂತ ಇದೆ. ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ, ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಆಗುತ್ತೆ. ಬಟ್ 1 ಯಾವುದಿದೆ, -1 ಇದೆ ನಮಗೆ. ಸೊ ಹಾಗಾಗಿ ನಮ್ಗೆ ಆನ್ಸರ್ ಏನು ಬರುತ್ತೆ, e to the power -1. e to the power -1 ನಾವು 1/e ಅಂತ ಬರಿಬೋದಾ? ಸೊ ಹಾಗಾಗಿ ಇದು ಆಪ್ಷನ್ ಆನ್ಸರ್ ನಮಗೇನಾಗುತ್ತೆ, ಆಪ್ಷನ್ ಬಿ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್. ಇನ್ನೊಂದು ಎಕ್ಸಾಂಪಲ್ ನೋಡಿ, ಲಿಮಿಟ್ n tends to infinity 1 + 2/n to the power n. ಇಲ್ಲಿ ಎಕ್ಸ್ ವ್ಯಾಲ್ಯೂ ಎಷ್ಟಿದೆ, ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಇದೆ. ಈ ಥರ ಕೊಟ್ಟಾಗ ನಾವೇನು ತೊಗೊತೀವಿ, e to the power x. ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ, e to the power 2. ಸೊ ಆಪ್ಷನ್ ಬಿ. ಅದೇ ಸಪೋಸ್ -2 ಇತ್ತು ಅಂದರೆ ಆನ್ಸರ್ ಏನಾಗುತ್ತಿತ್ತು, e to the power -2.